ಮಡಿವಾಳ ಸಮಾಜದ ರುದ್ರಭೂಮಿ ನಾಶ, ದುಷ್ಕರ್ಮಿಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ಮಡಿವಾಳ ಸಮಾಜ ಆಗ್ರಹ. ರುದ್ರಭೂಮಿ ಅತಿಕ್ರಮಿಸಿ ಟ್ರ್ಯಾಕ್ಟರ್ಗಳಿಂದ ಸಮಾಧಿ ನಾಶ ಮಾಡಿದ್ದ ದುಷ್ಕರ್ಮಿಗಳು, ಮಡಿವಾಳ ಸಮಾಜದ ಮುಖಂಡರು ಆವಗೆರೆ ಉಮೇಶ್ ಒತ್ತಾಯ. ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಮನವಿ. ಅಲ್ಲಿ ಅವ್ರ ಸ್ವಂತ ಹೊಲದಾಗ ದಫನ್ ಮಾಡಿದ್ರು ಕೂಡ ಯಾರೇ ಅಬ್ಜೆಕ್ಷನ್ ಮಾಡಿದ್ರು ಆ ದಫನನ್ನ ಶಮನ ಮಾಡಂಗಿಲ್ಲ. ಉಗ್ರ ಕಾನೂನು ಮೇಲೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕು ನಾವು ಅಂತ ಒಂದ್ ಕಡೆಗೆ ಹೇಳ್ತಾರೆ. ಮತ್ತೊಂದ್ ಕಡೆಗೆ ಹೇಳ್ತಾರೆ ಸ್ಪಾಟ್ ವಿಸಿಟ್ ಮಾಡಿ ಅವ್ರದ್ದು ದಾಖಲೆ ಇದೆ, ಅವ್ರದೇ ಆಸ್ತಿ ಅನ್ನೋದಕ್ಕೆ ನೀವು ಕೋರ್ಟಿಂದ ಅದು ಮಡಿವಾಳ ರುದ್ರಭೂಮಿ ಅಂತ ಸ್ಟೇ ತಂಬರಿ, ಅವತ್ತು ನಾನು ಅವ್ರ ಮೇಲೆ ಕ್ರಮ ತಗೊಂತೀನಿ ಅಂತ ಉಡಾಪಿ ಮಾತನ್ನ ಮಾತಾಡ್ತೀನಿ. ಇದನ್ನ ನಾವು ಪ್ರಶ್ನಿಸಿ ಇವತ್ತು ತಮ್ಮ ಮರೆ ಬಂದಿದ್ದೀವಿ. ತಮ್ಮಿಂದ ಜಿಲ್ಲಾಡಳಿತಕ್ಕೆ ಮತ್ತು ಇದಕ್ಕೆ ನ್ಯಾಯ ಆಗ್ಬೇಕಂತೇಳಿ ಮೊನ್ನೆ ನಾವು 36/2023 ಹಾಕಿರ್ತಕ್ಕಂಥ ಕೇಸ್ ಮತ್ತೆ ಅವ್ರು ಹಾಕಿದ್ರು. ತಹಸೀಲ್ದಾರ್ ನಮ್ಗೆ ಎಂಡಸ್ಮೆಂಟ್ ಕೊಟ್ಟಿದ್ದಾರೆ ಫಸ್ಟ್ ಹೋಗಿ. ದಾವಣಗೆರೆ ತಾಲೂಕು ಕಸಬಾ ಹೋಬಳಿ ಅವರಗೆರೆ ಗ್ರಾಮದ ಸರ್ವೆ ನಂಬರ್ 85/1A2ರಲ್ಲಿ 18 ಗುಂಟೆ 8 ಸೆಂಟ್ಸ್ ಜಮೀನಿನಲ್ಲಿ ಮಡಿವಾಳ ಜನಾಂಗದವರು ರುದ್ರಭೂಮಿಗೆ ಬಳಸುತ್ತಿರುವ ಬಗ್ಗೆ ಶ್ರೀ ಬಸವಾದಿ ಮಾಚದೇವ ಅಭಿವೃದ್ಧಿ ಸಂಘ ಅವರಗೆರೆ ಮತ್ತು ಅವರಗೆರೆ ಗ್ರಾಮಸ್ಥರು ಮನವಿ ದಿನಾಂಕ 19/6/2023. ರಾಷ್ಟ್ರ ನಿರೀಕ್ಷಕರು ಕಸಬಾ ಉತ್ತರ ಇವರು ಹೋಬಳಿಯವರ ವರದಿ 338/23-24 ದಿನಾಂಕ 27/6/2023. ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ನಿಮಗೆ ತಿಳಿಪಡಿಸುವುದೇನೆಂದರೆ, ಅವರಗೆರೆ ಗ್ರಾಮದ ಸರ್ವೆ ನಂಬರ್ 85/1A2ನಲ್ಲಿ 18 ಗುಂಟೆ 8 ಸೆಂಟ್ಸ್ ಜಮೀನಿನಲ್ಲಿ ಸುಮಾರು 40ರಿಂದ 50 ವರ್ಷದಿಂದಲೂ ಶವ ಸಂಸ್ಕಾರ ಮಾಡುತ್ತಾ ಬಂದಿತ್ತು. ಸದರಿ ಸರ್ವೆ ನಂಬರ್ ಜಮೀನಿನ ಖಾತೆದಾರರು ಪ್ರಸ್ತುತ ಜಾಗದಲ್ಲಿ ಶವ ಸಂಸ್ಕಾರ ಮಾಡಲು ಅಡ್ಡಿಪಡಿಸುತ್ತಿದ್ದು, ಸದರಿ ಜಮೀನಿನಲ್ಲಿ ಮಡಿವಾಳ ಜನಾಂಗದ ರುದ್ರಭೂಮಿ ಇರುವ ಬಗ್ಗೆ ಮಾಜೂರು ಮಾಡಿ ವರದಿಯನ್ನು ನೀಡಲು ಕೋರಿ ಉಲ್ಲೇಖ 1ರಂತೆ ಮನವಿ ಸಲ್ಲಿಸಿರುತ್ತೀನಿ. ಉಲ್ಲೇಖ 2ರಂತೆ ರಾಷ್ಟ್ರ ನಿರೀಕ್ಷಕರು ಕಸಬಾ ಉತ್ತರ ವಲಯ ಇವರು ಅವರಗೆರೆ ಗ್ರಾಮದ ಸರ್ವೆ ನಂಬರ್ 85/1A2ರಲ್ಲಿ ಜಮೀನಿನ ಸ್ಥಳ ಪರಿಶೀಲನೆ ವರದಿ ಸಲ್ಲಿಸುವಂತೆ ಅವರಗೆರೆ ಗ್ರಾಮದ 85/1A2ನಲ್ಲಿರುವ 18.8 ಸೆಂಟ್ ಜಮೀನಿನ ಪಿತ್ರಾರ್ಜಿತ ಆಸ್ತಿಯಾಗಿದ್ದು, ಸುಮಾರು 40ರಿಂದ 50 ವರ್ಷದಿಂದಲೂ ಶವ ಸಂಸ್ಕಾರ ಮಾಡುತ್ತಾ ಬಂದಿದ್ದು, ಶವ ಸಂಸ್ಕಾರ ಮಾಡಿರುವ ಬಗ್ಗೆ ಪುರಾವೆಗಳು ಸಹ ಇರುತ್ತವೆ. ಹಾಗೂ ಸದರಿ ಜಮೀನಿನ ಸ್ವಾಧೀನತೆಯ ಕುರಿತು ಮಾನ್ಯ ಸಿವಿಲ್ ನ್ಯಾಯಾಲಯದ ದಾವಣಗೆರೆ ಇವರಲ್ಲಿ OS ನಂಬರ್ 194/2023ರಲ್ಲಿ ಪ್ರಕರಣ ದಾಖಲೆಯಾಗಿ ವಿಚಾರಣೆ ಹಂತದಲ್ಲಿ ಇರುವುದರಿಂದ ಪ್ರಸ್ತುತ ಈ ಪ್ರಾಧಿಕಾರದಿಂದ ಯಾವುದೇ ಕ್ರಮ ವಹಿಸಲು ಇರುವುದಿಲ್ಲವೆಂದು ತಿಳಿಸಿ ನಿಮ್ಮ ಅರ್ಜಿಯನ್ನು ವಿಲೇಪಡಿಸಿದಂತ ನಮಗೆ ಹಿಂಬರ ಕೊಡ್ತಾರೆ. ಇಷ್ಟೆಲ್ಲ ಮಾಹಿತಿ ಕೊಡ್ತಾರೆ. ಅದರ ಜೊತೆಗೆ ನಾವು ಪ್ರತಿ ವರ್ಷ ಶ್ರಾವಣ ಸೋಮವಾರದಲ್ಲಿ ನಮ್ಮ ಸಮಾಜದ ಎಲ್ಲ ಗುರು ಹಿರಿಯರನ್ನ ಒಂದ್ ಕಡೆ ಸೇರ್ಕೊಂಡು ನಾವೆಲ್ಲರೂ ಕೂಡ ಅಲ್ಲಿ ಸಮಾಧಿಗಳು ನಮ್ಮ ಸಮಾಧಿಗಳಿಗೆ ಎಡೆಯನ್ನ ಹಾಕಿ ಹಣ್ಣುಕಾಯಿ ಮಾಡಿ ಸಾಮೂಹೋಪಚಾರ ಮಾಡ್ತೀವಿ, ಸಹಭೋಜನ ಮಾಡ್ತೀವಿ. ಎಲ್ಲರೂ ಬೇರೆ ವರ್ಗದ ಜನರು ಕೂಡ ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಈ ರೀತಿ ಒಳಗ ಇರ್ತಕ್ಕಂಥ ಇಷ್ಟೆಲ್ಲ ದಾಖಲೆ ಇದ್ರು ಕೂಡ ಇವರು ಅಕ್ರಮ ಪ್ರವೇಶ ಮಾಡಿರ್ತಕ್ಕಂಥವ್ರು ಸ್ವಲ್ಪ ದುಡ್ಡಿನಲ್ಲಿ ಬಲಾಢ್ರಿದ್ದಾರೆ. ದುಡ್ಡನ್ನ ಪ್ರಭಾವ ತೋರಿಸೋ ಅಥವಾ ರಾಜಕೀಯ ಪ್ರಭಾವ ತೋರಿಸೋ ಇದನ್ನು ಕಬಳಿಸಿಕೊಟ್ಟಿದ್ದಾರೆ. ಕಾರಣ ಏನಂತ ಹೇಳಿದ್ರೆ, ಇವತ್ತು ಅಲ್ಲಿ ಹೆಚ್ಚು ಕಮ್ಮಿ 1 ಅಡಿ 3,000 ರೂಪಾಯಿ ಇದೆ. ಈ ಜಾಗ 1 ಅಡಿ 3,000 ರೂಪಾಯಿ ಇದೆ. ಇದನ್ನು ಕಬಳಿಸಿದ್ರೆ ಸುಮಾರು 16 ಕೋಟಿ ರೂಪಾಯಿ ಹಣ ನಮಗೆ ಬರ್ಬೋದು ಅಂತಕ್ಕಂಥ ದುರಾಸೆಯಿಂದ ಈ ಆಸ್ತಿಯನ್ನು ಕಬಳಿಸಿಕೊಟ್ಟಿದ್ದಾರೆ. ಇದನ್ನು ನಾವು ಯಾವುದೇ ಕಾರಣಕ್ಕೆ ಅವ್ರಿಗೆ ಅವಕಾಶ ಕೊಡಲ್ಲ. ಮತ್ತೆ ಈ ಮೊನ್ನೆ ಪೊಲೀಸ್ ಇಲಾಖೆಯಲ್ಲಿ ನಡೆದಂಥ ವಿದ್ಯಮಾನವನ್ನ ಈ ಎಲ್ಲ ದಾಖಲಾತಿಗಳನ್ನ ನಾಳೆ ನಮ್ಮ ಮಾಧ್ಯಮದವರು ತಾವು ಕೊಡುವ ಒಂದು ಸಾರ್ವಜನಿಕ ಒಂದು ರಿಪೋರ್ಟ್ ಅನ್ನು ಕೂಡ ದಾಖಲಿಸ್ಕೊಂಡು ಅವನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಮೊನ್ನೆ ಜಿಲ್ಲಾ SP ಅವ್ರಿಗೂ ಕೂಡ ಇದನ್ನು ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ತಮ್ಮ ಸಹಕಾರ ಇರ್ಬೇಕು ಅಂತೇಳಿ ಮತ್ತೊಮ್ಮೆ ವಿನಂತಿ ಮಾಡ್ತೀವಿ. ನೆಕ್ಸ್ಟ್ 9 ಕನ್ನಡ, ದಾವಣಗೆರೆ.